ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು. ವಾಟ್ ಟೆನ್ಷನ್ ಇಸ್ಮೈಲ್ ಪ್ಲೀಸ್. ನಕ್ಕು ಮೂತ್ತು ದುರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲು ದುರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದಂದ್ರೆ ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕೋಪಾರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೆಲ್ತ್ ಪಾರ್ಟ್ನರ್. ಸಿಂಹದ ತರ ಶಕ್ತಿ ನನಗೆ ಲಯನ್ ಡೇಟ್ ಸಿರಮ್. ನೋಡಿ, ನಗ್ಸೋದು ನಮ್ ಜಾಯಮಾನ, ನಗ್ಸೋದ್ರಲ್ಲಿ ನಮ್ ಯಾರು ಇಲ್ಲ ಸಮಾನ ಅಂತ ಕನ್ನಡಿಗರನ್ನ ಕಿಲಕಿಲ ಅಂತ ನಗ್ಸಕ್ಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಸೀನಿಯರ್ ಕಿಲಾಡಿಗಳೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಕ್ಕು ಮುತ್ತು ದುರಿಸೋ ಮುದ್ದಾದ 3 ರತ್ನಗಳನ್ನ ಅಂದ್ರೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಮೊದಲ ಜಡ್ಜ್, ಆಸೆಗೊಂದು ಲಿಮಿಟ್ ಇರುತ್ತೆ, ದಾಡಿಗೊಂದು ಕೊನೆ ಇರುತ್ತೆ, ಆದ್ರೆ ಇವರ ಹಾಸ್ಯಕ್ಕೆ ಬಾರ್ಡರ್ ಅನ್ನೋದೇ ಇಲ್ಲ. ಯಾಕಂದ್ರೆ ನವರಸದ ಎಲ್ಲ ಅಧ್ಯಾಯಗಳಿಗೂ ಇವರೇ ಒನ್ ಅಂಡ್ ಓನ್ಲಿ ಹೆಡ್ ಮಾಸ್ಟರ್. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸೆಟಪ್ ಪ್ರಿನ್ಸಿಪಲ್ ಜಗಣ. ನಮ್ಮ ಮುಂದಿನ ಜಡ್ಜ್, ಅಪ್ಸರೆ ಕೂಡ ಅಸೂಯೆ ಪಡುವಂತ ಸೌಂದರ್ಯ ಇವ್ರದ್ದು. ಇವ್ರು ಮಾತಾಡಿದ್ರೆ ಬೀಳೋ ಮುತ್ತುಗಳು ಕೂಡ ಕನ್ಫ್ಯೂಸ್ ಆಗಿ ದಾರಿ ತಪ್ಪಿಸೋ ನಗು ಇವ್ರದ್ದು. ಇವರು ಖುಷಿಯಿಂದ ಕಮೆಂಟ್ಸ್ ಕೊಟ್ರೆ ಈ ಕಮೆಂಟ್ಸ್ ಕೊಟ್ಟಿದ್ದು ನಮಗೇನಾ ಅಂತ ನಮ್ಮ ಕಿಲಾಡಿಗಳು ಫ್ರೀಸ್ ಆಗಿ ನಿಲ್ಲೋ ಸ್ವೀಟ್ ಮಾತು ಇವ್ರದ್ದು. ಸೊ ಲೆಟ್ಸ್ ವೆಲ್ಕಮ್ ಕನ್ನಡದ ಕ್ರೇಜಿ ಕ್ವೀನ್ ಲೇಡಿ ವಾರ್ಡನ್ ರಕ್ಷಿತಾ ಮೇಡಮ್. ಈ ವಾರ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್ ಅಂಡ್ ಜಡ್ಜ್. ಇವರು ಕ್ವಾರ್ಟರ್ ಅನ್ನೋ ಪದಕ್ಕೆ ಹೊಸ ಅರ್ಥ ಕೊಟ್ಟವರು. ಕ್ವಾರ್ಟರ್ಗೊಂದು ಮೀಟರ್ ಇಟ್ಕೊಂಡು ಮೀಟರ್ಗೆ ಕರೆಕ್ಟ್ ಆಗಿ ಲಿರಿಕ್ಸ್ ಸೆಟ್ ಮಾಡಿ ಟ್ಯೂನ್ ಹಾಕೋ ಮ್ಯಾಜಿಕ್ ಮಾಂತ್ರಿಕ. DKD ಶೋನ ಮೈಕಲ್ ಜಾಕ್ಸನ್, ಆನ್ ಅಂಡ್ ಓನ್ಲಿ AJ ಅರ್ಜುನ್ ಜನಿಯಾ ಸರ್. ನಮ್ಮ ಜಿ ವೇದಿಕೆ ನಿಮ್ಗೆ ಹೊಸದಲ್ಲ, ಆದ್ರೆ ಕಾಮಿಡಿ ಕಿಲಾಡಿ ವೇದಿಕೆ ಇದೆಯಲ್ಲ ನೋಡಿ, ಇವತ್ತು ನೀವಲ್ಲಿ ಜಡ್ಜ್ ಬೇರೆ. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಜಿ ಚಾನಲ್ ಅಲ್ಲಿ ಎಲ್ಲೇ ಬಂದ್ರು ಇದು ಒಂದು ದೇವಸ್ಥಾನ ಇದ್ದಂಗೆ ಸರ್. ಅದು ಇಲ್ಲಿ ನಿಮ್ಮೆಲ್ಲರಿಗೂ ಇಲ್ಲಿರೋ ಕಂಟೆಸ್ಟೆಂಟ್ ಆಗಲಿ ಎಲ್ಲರಿಗೂ ಜೀವನದಲ್ಲಿ ಎಷ್ಟು ಒಳ್ಳೇದಾಗಿದೆ ಈ ಕಾರ್ಯಕ್ರಮಗಳಿಂದ. ಅದೇ ಥರ ನಾನು ಈ ಕಾರ್ಯಕ್ರಮಗಳಲ್ಲಿ ಒಬ್ಬ. ನನಗೂ ಬಹಳಷ್ಟು ಈ ಜಿ ಚಾನಲಿಂದ ಪ್ರತಿಯೊಂದು ಇದು ಜಡ್ಜ್ ಆಗಲಿ, ನನ್ನ ಗೆಸ್ಟ್ ಆಗಿ ಕರೀರಿ ಅಥವಾ ಸುಮ್ಮನೆ ಆಡಿಯನ್ಸ್ ಆಗಿ ಕೂತ್ಕೊಂಡ್ರು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಕೂತ್ಕೊಂಡ್ರು ಸರ್. ಓಕೆ, ಸೂಪರ್ ಸರ್. ಅಣ್ಣ, ಇವತ್ತು ಅರ್ಜುನ್ ಜನ ಸರ್ ಬಂದಿದ್ದಾರೆ, ಏನು ಹೇಳ್ತೀನಿ? ನಾನು ಈತನ ಹೈದರಾಬಾದಲ್ಲಿ ನೋಡಿದೆ ಬಹಳ ವರ್ಷಗಳಿಂದೆ. ಆಗ ಒಂದು 2-3 ಚಿತ್ರ ಮಾಡಿದ್ದಾಯ್ತಾ. ಈತ ಬಂದಾಗ ನನಗೆ ಅನಿಸಿದ್ದೇನು ಅಂದ್ರೆ, ಇವನು ನಮ್ಮ ಕನ್ನಡದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ. AR ರೆಹಮಾನು ಅಂತಾರಲ್ಲ, ಇವನು ಒಂದಿನ ಆಗ್ಬಹುದೇನೋ ಕನ್ನಡದಲ್ಲೂ AR ರೆಹಮಾನು ಅಂತ ನಾನು ಅನ್ಕೊಂಡೆ. ಆಗ್ಬಿಟ್ಟಿದ್ದಾನೆ. ಇವನು ಬಿಗಿನಿಂಗ್ ಬಂದಾಗ ಇವನು ಮ್ಯೂಸಿಕ್ ಮಾಡಿದ್ರೆ ಪಿಕ್ಚರ್ ಓಡಲ್ಲ ಅಂತ ಹೇಳುವಂಥ ಮೂರ್ಖರಿದ್ರು ಈ ಪ್ರಪಂಚದಲ್ಲಿ. ನಾನು ಅದನ್ನು ಗಮನಿಸ್ತಾ ಇದ್ದೆ. ನನಗೆ ಯಾರಾದರೂ ಆ ಥರ ಮಾತುಗಳನ್ನ ಹೇಳ್ಬಿಟ್ರು ಒಬ್ಬರ ಬಗ್ಗೆ ತುಂಬ ದುಃಖ ಆಗುತ್ತೆ ನನಗೆ. ಯಾಕಂದರೆ ಇಟ್ ಈಸ್ ಅವರ ಬದುಕು, ಅವರ ಜೀವನ, ಅವರ ಶ್ರಮ. ನಾನು ಯಾರು ಪುಡ್ಗೋಸಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ಇವ್ನು ಮಾಡಿಬಿಟ್ರೆ ಓಡಲ್ಲ, ಇವಳು ಆ್ಯಕ್ಟ್ ಮಾಡಿಬಿಟ್ರೆ ಐರನ್ ಲೆಗ್ಗು, ಇವ್ರು ಮಾಡಿಬಿಟ್ರೆ ಅದು, ಇದು ಯಾವತ್ತು ಯಾರ ಬಗ್ಗೆನೂ ಹೇಳಕ್ಕೆ ಹೋಗ್ಬೇಡಿ. ಯಾವತ್ತು ತುಂಬ ಅಪಮಾನ ಮಾಡ್ತಾರಲ್ಲ ಅವರೇ ಮುಂದಕ್ಕೆ ದೊಡ್ಡ ಸನ್ಮಾನನ ಸ್ವೀಕಾರ ಮಾಡೋದು ಅನ್ನೋದಕ್ಕೆ ಇವನು ಒಬ್ಬ ಸಾಕ್ಷಿ. ಭಾಳ ಸಂತೋಷ ಆಯಿತು ಸರ್. ಯಾಕಂದರೆ ಅಣ್ಣ ಸಿನಿಮಾ ಒಂದೇ ಒಂದು ಪ್ರೀಮಿಯರ್ ಪದ್ಮಿನಿ ಅಂತ ಮಾಡಿದ್ದೀನಿ. ಅದೊಂದು ನಾನು ಮಾಡಿಬಿಟ್ಟು ನನಗೇನೋ ಒಂದು ಕಂಪ್ಲೀಟ್ನೆಸ್, ನಾನು ಅಣ್ಣನ ಸಿನಿಮಾ ಮಾಡೋ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು. ಅಣ್ಣ ನಾನು ನಿಜವಲ್ಲೂ ಟಿ ವಿ ನೋಡೋದಿಲ್ಲ ಅಣ್ಣ, ನಿಮ್ಗೆ ಗೊತ್ತು, ನಮ್ಮ ಇದ್ರಲ್ಲಿ ನಾವು ನೋಡೋಕ್ಕಾಗಲ್ಲ. ಬಟ್ ನೀವೇನೋ ಸ್ಕ್ರೀನ್ ಮೇಲೆ ಬಂದರೆ ನಾನು ಆವಾಗ ಟಿ ವಿ ನೋಡ್ತೀನಿ. ನೀವು ಜಡ್ಜಾಗಿ ಬಂದರೆ ಆಗಲಿ ಅಥವಾ ಯಾವುದೋ ಸಿನಿಮಾ ಏನೇ ಬಂದರೂ ನನಗೇನೋ ಒಂದು ಖುಷಿ. ಅದರಲ್ಲೂ ನೀವು ಮಾತಾಡ್ತಾ ಇದ್ರೆ ಅದು ಕೇಳ್ತಾನೆ ಇರಬೇಕಂತ. ಈಗಲೂ ನಿಮ್ಮ ಜೊತೆ ಗೆಸ್ಟಾಗಿ ಕೂತಿದ್ದಾಗ ನಾನು ನಿಮ್ಮನ್ನೇ ನೋಡ್ತಾ ಇರ್ತೀನಿ ಇಲ್ಲಿಗಿನ್ನ ಜಾಸ್ತಿ. ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಮೇಡಮ್,
I'm very happy that Arjun is on stage today. Arjun is family to me and Prem. We have a different bond. ನಂಗೆ ಅರ್ಜುನ್ ತುಂಬ ಇಷ್ಟ ಆ್ಯಂಡ್ ಸೊ ಅವ್ನು ಬಂದಿದ್ದು ನನಗೆ ಇವತ್ತು ಖಂಡಿತವಾಗ್ಲೂ ತುಂಬ ಖುಷಿ ಇದೆ. ಮೇಡಮ್ಮು ನನಗೆ ತುಂಬ ಪ್ಯೂರೆಸ್ಟ್ ಸೋಲ್ ನಾನು ನೋಡಿದ್ದು, ಪ್ಯೂರೆಸ್ಟ್ ಒಂದು ಆತ್ಮ, ಹಾಲ್ ಥರ, ಮಗು ಥರ. ಆ್ಯಂಡ್ ಅವರು ನನ್ನನ್ನು ಫ್ಯಾಮಿಲಿ ಅಂತ ಹೇಳ್ತಾ ಇರೋದೇ ನಂಗೆ ಭಾಳ ಸಂತೋಷ. ನಿಮಗೆ ಒಂದು ಫ್ಯಾಮಿಲಿ ಆಗಿರೋದು ಐ ಬಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೇಮ್. ಸೂಪರ್ ಸರ್. ಓಕೆ, AJ ಸರ್ ನಮ್ಮೊಟ್ಟಿಗೆ 2 ದಿನ ಇರ್ತಾರೆ. ಸೂಪರ್ ಎಂಜಾಯ್ ಮಾಡೋಣ ಸರ್ ಸ್ಕಿಟ್ ಎಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಗ್ರೇಟ್ ಎಪಿಸೋಡ್ಸ್ ಪ್ಲೀಸ್. ನಮ್ದು ಪ್ರೀಮಿಯರ್ ಪದ್ಮಿನಿ. ಓಕೆ, ಇನ್ನು ತಡ ಮಾಡೋದು ಬೇಡ. ಈ ವಾರದ ಮೊದಲನೇ ಆಕ್ಟ್. ನಾನ್ ರೌಡಿ ಕಣೋ, ನಾನ್ ಲಾಂಗ್ ಹಿಡಿದು ಗುಡುಗದ ಅಂತಂದ್ರೆ 4 ಟಾಟಾ ಸೋಮೋಗಳು ಹಂಗೆ ಎಗುರೋಗ್ಬಿಡುತ್ತೆ. ಈ ತರ ಬಿಲ್ಡಪ್ ಕೊಡೋ ಒಬ್ಬ ರೌಡಿ ಮಗಳನ್ನ ಒಬ್ಬ ಕತ್ತರ್ನಾಕ್ ಹುಡುಗ ಲವ್ ಮಾಡಿ ಮದುವೆ ಆಗ್ಬಿಟ್ಟಿದ್ದಾನೆ. ಆ ರೌಡಿಗೆ ಗೊತ್ತಾಗ್ದಿರೋ ತರ ಅವನ ಮಗಳನ್ನ ಅವನ ಮನೆಗೆ ಕರ್ಕೊಂಡ್ಬಂದು ಫಸ್ಟ್ ನೈಟ್ ಮುಗಿಸಿದ್ದು ಅಲ್ದೆ ಆಡಿಸ್ಕೊಳ್ಳಿ ಮಾವ ಅಂತ ಕೈಗೊಂದು ಮೊಮ್ಮಗನೂ ಕೊಟ್ಬಿಟ್ಟ. ಮುಂದೇನಾಗುತ್ತೆ? ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಮೈಸೂರಿನ ಮನೋಹರ್, ಬೆಳತಂಗಡಿ ದಿವ್ಯಾಂಚನ್, ಹಾಸನದ ಸಂತೋಷ್, ಗದಗಿನ ಉಮೇಶ್ ಕಿನ್ನಾಳ್ ಹಾಗೂ ದಾವಣಗೆರೆಯ ಚಂದ್ರಶೇಖರ್. ಬಾಸ್ ನಮಸ್ಕಾರ, ನನ್ನ ಹೆಸರು AJ, ಇವಳ ಹೆಸರು ಅನು ಅಂತ. ನಾನು ಇಷ್ಟು ಕಷ್ಟ ಸ್ಟೆಪ್ ಮಾಡಿದ್ದು ನಿಮಗೋಸ್ಕರ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಬಸ್ ಈ ಮೈಸೂರು ಗೋಕುಲಂ ಸೈಡಲ್ಲೆಲ್ಲ ಓಡಾಡ್ಬೇಕಾದ್ರೆ ಆ ಫಾರಿನರ್ಸ್ನ ನೋಡಿದಾಗ ನಂಗೆ ಏನೋ ಒಂಥರ ಆಗ್ತಿತ್ತು. ಆ ಕೆಂಚು ಕೂದಲು, ಕೆಂಚು ಮಕ್ಕ, ಅಳ್ಳುರ್ದಾಗ ಮಾತಾಡೋ ಇಂಗ್ಲೀಷು ತುಂಬ ಇಷ್ಟ. ಅದಕ್ಕೆ ಆ ಥರ ಹುಡುಗಿನೇ ಹುಡುಕಿ ಲವ್ ಮಾಡಿದ್ದೀನಿ. ಈಗ ಅವರು ನೀನು ಒಂದು ಫಾರಿನ್ ರೇಂಜ್ ಹುಡುಗಿನ ಬೇಕು ಅಂತ ನೀನು ಹೇಳಿದಾಗ 1-2 ಅಕ್ಷರದಲ್ಲಿ ಇಂಗ್ಲಿಷಲ್ಲಿ ತಾವು ಮಾತಾಡಿ ಹೆಂಗೆ ಪ್ರಪೋಸ್ ಮಾಡ್ತೀರಾ ಅಂತ ಹೇಳಿ. Actually, I like your new nighty. Black checks, I like. That means in English you want to talk like there's a kachagalu, lungigalu, badigalu, like that. You want to talk something like that. Sina. ಇವನೇ ನಾನೊಂದು ಹೇಳ್ಬಿಡ್ಲಾ, ಯಾವ ನನ್ನ ಮಗ ಹೆಣ್ಣಿನ ಮುಂದೆ ಮಂಡಿ ಊರಿ ಐ ಲವ್ ಯು ಅಂತ ನಾವು ಲೈಫಲ್ಲೇ ತಲೆ ಎತ್ತಲ್ಲ ಕೊಡ. ಐ ಲವ್ ಯು. ಟಾಪಲ್ಲಿ ಇದ್ದೀನಿ ಅಣ್ಣ. ಟಾಪಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮಂಡಿ ಊರಿ ಯಾವನು ಪ್ರೇಮ ನಿವೇದನೆ ಮಾಡ್ತಾನೆ ಅವನಂತ ಗೊಜ್ಜ ನನ್ನ ಮಗ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಹೃದಯದಿಂದ ಮಾಡಬೇಕು, ಅರ್ಥ ಆಯ್ತಾ? ಆಯ್ತು, ಮುಂದುವರ್ಸಪ್ಪ. ಚಿನ್ನ, ನಿಮ್ಮ ಅಪ್ಪನ ಹತ್ರ ನಮ್ಮ ಲವ್ ಬಗ್ಗೆ ಮಾತಾಡ್ದ? ಅದೆಲ್ಲ ನಂಗೆ ಗೊತ್ತಿಲ್ಲ, ಮಾತಾಡೋ ಅಷ್ಟೇ. ನಿಮ್ಮಪ್ಪ ಎಂತ ಭಯಂಕರ ಮನುಷ್ಯ ಆದ್ರೂ ನಮ್ಮ ಪ್ರೀತಿಗೆ ನಮ್ಮ ರಕ್ಷಿತಾಂಬೆ ಆಶೀರ್ವಾದ ಇರೋವರೆಗೆ ಯಾರು ಏನು ಮಾಡಕ್ಕಾಗಲ್ಲ. ಹಲೋ ಮೇಡಮ್, ಬಾ ಈಗಲೇ ಚಂದ್ರ ಲೇಔಟ್ಗೆ ಹೋಗಿ ರಕ್ಷಿತಾಂಬೆ ದೇವರಿಗೆ ಅರ್ಚನೆ ಮಾಡಿಸ್ಬಿಟ್ಟು ಬರೋಣ. ABCDEFG. ಅಯ್ಯೋ ಅಯ್ಯೋ, ಸಖತ್ತಾಗಿ ಇಂಗ್ಲಿಷ್ ಮಾತಾಡ್ತಾಳೆ. ಬಾಸ್ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಗಲ್ಲ. ಇಂಗ್ಲಿಷ್ ಮೀಡಿಯಂ ಓದ್ಬೇಕಾದ್ ಗೊತ್ತಾಗ್ಬೇಕಾದ. ಅದೇನಂದ್ರೆ ಜಯ ರಕ್ಷಿತಾಂಬೆ ಹರೇ, ಜಯ ರಕ್ಷಿತಾಂಬೆ ಹರೇ, ನಿಮ್ಮಯ ಕೃಪೆ ನಮಗಿದ್ದರೆ ಈ ಸ್ಕಿಟ್ ಗೆಲ್ತದೆ, ಇಲ್ಲ ಚಾಪೆ ಹಾಸ್ಕ ಮಲ್ಕತ್ತದೆ. ಇವಳಿಗೆ ಕನ್ನಡ ಬರಲ್ಲ ಅನ್ಕೊಂಡ್ರ? ಸುಮ್ಮನೆ ಸ್ಕಿಟ್ ಬಿಗಿನಿಂಗಲ್ಲಿ ABCD ಹೇಳ್ಕೊಡೋದೆ ಎಲ್ರಿಗೂ ಅಂತ ಮಾಡ್ದಪ್ಪ ಅಷ್ಟೇ. ಬಾ ಬಾ. ನಾನ್ ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ कौन रे उन्हें ಯಾರೋ 10 ಜನನ ಹೊಡೆದು ನಾನು ಡಾನ್ ಆದವನಲ್ಲ ಕಣೋ, ನಾನು ಹೊಡೆದಿರೋ 10 ಜನನು ಡಾನೆ.
ನಾನು ಸೈಲೆಂಟ್ ಆಗಿದ್ರೆ ಸಂತು, ವೈಲೆಂಟ್ ಆದ್ರೆ ಸೈಕೋ ವಿಶ್ವ. ಆಟ ಮಾಜಿ ಸಟ್ಟಾಕ್ಲಿ ಕುಳ್ಳಿ ಅಣ್ಣ 3 ಮೂರೆಳ್ಳಿ 6 ನನ್ನ ಮಗಳು ಕರ್ಯ ಅಮ್ಮವ್ರೆ ಬೇಸ್ ಕೊಟ್ಟು ಕರ್ಯೋ ಬೇಸ್ ಬೇಸ್ಮೆಂಟ್ ಅಲ್ಲಿ ಕರಿತೀನಿ. ಅಮ್ಮವ್ರೆ ಯಜಮಾನ ಕರಿತಾರೆ ಬನ್ನಿ. ಅಪ್ಪಾಜಿ ಮಗಳೇ, ನಿನಗೆ ಮಿನಿಸ್ಟ್ರು ಮಗನ ಜೊತೆ ಸಂಬಂಧ ನೋಡಿದ್ದೀನಿ. ನೀನು ಮದುವೆಗೆ ರೆಡಿ ಆಗು. ಆಗಲ್ಲ ಅಪ್ಪಾಜಿ. ಯಾಕೆ? ನಾನೊಬ್ಬರನ್ನ ಮನಸ್ಸಾರಿ ಪ್ರೀತಿಸ್ತಿದ್ದೀನಿ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ. ಲವ್ ಮಾಡ್ತಾ ಇದೀಯಾ? ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದಲ್ಲಿರೋ ಬದನೆಕಾಯಿ. ನನ್ಗ ಬದ್ನೆಕಾಯಿ ಇಷ್ಟ ಅಪ್ಪಾಜಿ. ನಿಮ್ ಮಗಳು ಖುಷಿಯಾಗಿರ್ಬೇಕಂದ್ರೆ ಅವಳು ಪ್ರೀಸೋನ್ ಜೊತೆ ಮದುವೆ ಮಾಡ್ಬೇಕು. ಪ್ರಾಪರ್ಟಿ ಲೋಕಿ ಸಖತ್ತಾಗಿ ಹೇಳ್ತಾ ನಿನ್ನ ಸುಮ್ಮನೆ ಬಿಟ್ಬಿಟ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ. ನೋಡು, ನೀನು ಮಿನಿಸ್ಟ್ರು ಮಗನ್ ಮದುವೆ ಆಗ್ಬೇಕು, ಅವನ ಜೊತೆನೆ ಬಾಳ್ಬೇಕು. ಬಾಳ್ತಾನೆ ಬಾಳ್ಬೇಕು. ಅಣ್ಣ 3 ಮೂರೆಳ್ಳಿ 6. ಹಲೋ ಏಜೆ, ಹಲೋ ಅನು ಹೇಳು. ಪ್ಲೀಸ್ ನನ್ ಮಟ್ಬಿಡು. ಐದು 10 ರಿವರ್ಸ್. ಪ್ರೀತಿ ಏಯ್, ಯಾಕೆ ಹೊಳ್ತಿದ್ಯಾ? ಲವ್ ಫೇಲ್ಯೂರ್ ಸರ್, ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಲವ್ ಫೇಲ್ಯೂರ್ ಆದ್ರೆ ಅವನಾದ್ರೂ ಸಾಯ್ತಾನ? ಎತ್ತಾಕೊಂಬರ್ಬೇಕು. ಎತ್ತಕೊಂಡ್ ಬಂದ್ರೆ ಎಲ್ಲೂ ಕರ್ಕೊಂಡು ಹೋಗ್ಲಿ. ನಮ್ಮನೆ ಕರ್ಕೊಂಡ್ ಬಾ. ಸರ್ ಅವ್ರಪ್ಪ ದೊಡ್ಡ ರೌಡಿ. ಯಾರೋ ರೌಡಿ? ಈ ದೇಶದಲ್ಲಿ ನನ್ಗಿಂತ ದೊಡ್ಡ ರೌಡಿ ಯಾವನೂ ಇಲ್ಲ. ನೋಡು, ಅವಳು ನೀನು ಎತ್ಕೊಂಡು ಬರಲೇಬೇಕು. ನೀವಿಬ್ರಿಗೂ ನಾನೇ ಮದುವೆ ಮಾಡಿಸ್ಲೇಬೇಕು. ಯಾರು ಸರ್ ನೀವು? ನನಗೆ ಇನ್ನೊಂದು ಹೆಸರಿದೆ. ತುಕಾಲಿ ಸಂತು. ನೋ! ಸಿಂಹ, ಜೈ ಸಿಂಹ. ಆಂಟೋನಿ ದಾಸ್. ಅಯ್ಯೋ ಹೇಳು ಏಜೆ. ಅನು, ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿದ್ವಲ್ಲ ಸಿಕ್ಕೇತ್ರಿ ಪಾರ್ಕ್, ಅಲ್ಲಿ ಬೇಗ ಬ್ಯಾಗ್ ತಗೊಂಡ್ ಬಂದ್ಬಿಡ. ಸರಿ ಕಣೋ. ಬಾಸ್ ನೀವಾರ ಕಾಪಾಡಿ. ಏನಾರ ಅವ್ರಪ್ಪ ಕೊಲೆಗೆಲೆ ಮಾಡಿದ್ರೆ ಮಾಡ್ತೀನಿ ಕಾಪಾಡ್ತೀನಿ ಬಾ. ಏಜೆ, ಖಾಲಿ ಬ್ಯಾಗ್ ತಂದಿದೆಯಲ್ಲ. ನೀ ಏನ್ ಹೇಳ್ದೆ? ಬರ್ಬೇಕಾದ್ರೆ ಬ್ಯಾಗ್ ತಗೊಂಬ ಅಂದ ತಾನೆ. ಚಿನ್ನ ಬಂಗಾರ ಏನಾರ ತುಮಕ ಬತ್ತಾಳೆ ಅಂದ್ರೆ ಖಾಲಿ ಬ್ಯಾಗ್ ತಂದವಳೆ. ಬಾಸ್ ಓಡೈತಾ ಇದೀವಿ. ಆ ಸ್ಕಿಟ್ಟಲ್ಲಂತೂ ಗೂಗಲ್ ಪೇ ಮಾಡಲಿಲ್ಲ. ಈ ಸ್ಕಿಟ್ಟಲ್ಲಾರ 10,000 ಗೂಗಲ್ ಪೇ ಮಾಡಿ. ಮಗಳೇ, ನಿನ್ ಪ್ರೀತಿಯಿಂದ ಸಾಕಿತ್ತು ಈ ತರ ಮಾಡ್ಬಿಟ್ಟ. ಅಣ್ಣ, ನಾನು ಮಗಳು ಯಾವನ್ ಜೊತೆ ಓಡೋಗವಳೆ. ಓಡೋಲ್ಲ. ಚಡ ನನ್ನ ಮಗನೇ, ಓಡೋಗಿರೋದು ನನ್ನ ಮಗಳು. ಅವಳು ಆತಾಳ ಪಾತಾಳ ತಳ ಎಲ್ಲ ಅಡಗಿದ್ರು ಸರಿ. ಅವಳನ್ನ ಎತ್ತಾಕಮ್ಮನೆ. 3 ಮೂರೆಳ್ಳಿ 6. ಅನು, ಇದೆ ಮನೆ. ಲೋ, ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಿಮ್ಮನೆ ಅಲ್ಲ, ಕೆಪ್ರವರ್ ಮನೆ. ಲೋ, ಕೆಪ್ರವಿ ನಮ್ಮ ಅಪ್ಪ ಕಣೋ. ಅವ್ರಪ್ಪನೇ ಮಗಳನ್ನ ಎತ್ತಕ ಬಾಂದ್ಬಿಟ್ನಾ. ಒಂದ್ ಕೆಲಸ ಮಾಡು, ಮುಖ ಮುಚ್ಕೋ. ಕೆಪ್ರವ್ ಸರ್ ಕಾಪಾಡಿ ಸರ್, ಕಾಪಾಡಿ. ಭಾಸ್ಕರ, ಸರಿಯಾದ ಪ್ಲೇಸ್ಗೆ ಬಂದಿದ್ಯಾ. ನೋಡು, ಇಲ್ಕೊಂದು ಸೊಳ್ಳೆನು ಬರಲ್ಲ. ನೀನು ನಾನು ಕಾಪಾಡ್ತೀನಿ. ಯಾರಿದು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾರೆ? ಸರ್, ಅದು 2 ಮಕ್ಕಳಾಗವರಿಗೂ ಮುಖನ ತೋರಿಸಿದ್ರೆ ಗಂಡಂಗೆ ಗಂಡಂತ್ರ ಅಂತ ಅರ್ಜುನ್ ಸಂಜೆ ಸ್ವಾಮೀಜಿಗಳು ಹೇಳೋರಂತೆ. ಇರ್ಲಿ. ತುಂಬಾ ಸುಸ್ತಾಗಿದ್ದೀರಾ? ಟೀನಾ ಕಾಫಿನಾ? ನಾನು ರೆಗ್ಯುಲರ್ ಆಗಿ ಬೇರೆ ತಗೋತೀನಿ. ಇವಾಗ ಸ್ವಲ್ಪ ತಲೆನೈತದೆ, ಕಾಫಿ ಕಾಫಿನ ನಾ ತಗೋಬರ್ತೀನಿ. ಇದೇನೋ ಅವ್ರ ಮನೆಗೆ ಹೋದಂಗೆ ಸೀದಾ ಹೋಯ್ತಾವಳೆ. ಸರ್, ಇಂಡಿಯಾದಲ್ಲಿ ಗಂಡಸರಿಗೆ ವೈನ್ ಶಾಪು, ಹೆಂಗಸರಿಗೆ ಅಡಿಗೆ ಮನೆ ಅಡ್ರೆಸ್ನ ಯಾರು ಹೇಳ್ಬೇಕಾ? ಅಪ್ಪ ಕಾಫಿ. ಏನಂದಮ್ಮ? ಅಪ್ಪ
ಅಂದೆ ಅಪ್ಪ? ಅಪ್ಪನ ಸಿಕ್ಕುದ್ರೇನ್ರ? ಅಣ್ಣ ಸಿಕ್ಕಿದ್ರೆ ಕೊಚ್ಚಾಕ್ಬಿಡ್ತೀವಿ. ನೀನು ಕೊಚ್ಚಾಕ್ತಿಯೋ ಇಸ್ಕಾಕ್ತಿಯೋ ಗೊತ್ತಿಲ್ಲ, ಹಿಡ್ಕೊಂಡು ಬರ್ಬೇಕಷ್ಟೇ. ಹಲೋ, ಆಹಾ ಹೇಳಿ ಮಿನಿಸ್ಟರ್ ಸಾಹೇಬ್ರೆ. ಏನೋ ನಿಮ್ಮ ಮಗ ನಮ್ಮ ಮಗಳು ನೋಡಕ್ ಬರ್ತಾ ಇದ್ದೆ ನಾನು. ಏನ್ ಮಾಡುದು? ಓಕೆ ಬನ್ನಿ ಬನ್ನಿ ಬನ್ನಿ. ಭಾಸ್ಕರ, ಮಿನಿಸ್ಟರ್ ಮಗ ನನ್ನ ಮಗಳು ನೋಡಕ್ ಬರ್ತಾವನೆ. ನನ್ನ ಮಗಳು ಬೇರೆ ದುಬೈಗೆ ಹೋಗಿದ್ದಾಳಲ್ಲ, ಫ್ಲೈಟ್ ಇದ್ದ ಇಳಿ ಸ್ವಲ್ಪ ಲೇಟ್ ಆಗುತ್ತೆ. ನೀನ್ ಲವರ್ನ ನನ್ನ ಮಗಳು ತರ ಆಕ್ಟ್ ಮಾಡಿಸ್ಬಿಡು. ಸರ್, ಅಲ್ಲ ನಾನೇನು ತಪ್ಪು ಹೇಳುದು? ಅವಳು ನನ್ನ ಲವರ್ ಅಲ್ಲ, ಅದಕ್ಕಿಂತ ಮುಂಚೆ ನಿಮ್ಮ ಮಗಳೇ. ಅಂದ್ರೆ ನೀವು ಅಪ್ಪನ ತರ. ಅಪ್ಪನ ಇವಳಿಗೆ ಮಗಳು ಕ್ಯಾರೆಕ್ಟರ್ ಕೊಟ್ರಿ, ನನ್ಗೆ ಯಾವ ಕ್ಯಾರೆಕ್ಟರ್ ಕೊಡ್ತೀರಾ? ನಿನ್ಗೆ ಮನೆ ಕೆಲಸದವನ್ ಕ್ಯಾರೆಕ್ಟ್ರು. ಸರ್, ಒಂದೊಂದು ಮದುವೆ ಐತೀನಿ ಅಂದ್ರೆ ಹೆಂಗ್ ವಾಪಸ್ ಕಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಈ ಐಡಿಯಾ ವರ್ಕೌಟ್ ಆಗಲ್ಲ ಸರ್. ಈ ತರ ಐಡಿಯಾಗಳನ್ನ ಸೃಷ್ಟಿ ಮಾಡದೆ ಈ ತುಕಾಲಿ ಸ್ಟಾರ್ ಕೆಲಸ ಕಣ. ಹಾಯ್, ಹಲೋ, ನಮಸ್ಕಾರ. ನನ್ಗೆ ಗೊತ್ತಲ್ಲ, ಲೀಡ್ ರೋಲ್ ಚಂದ್ರು. ಎಡಿಟರ್ ನನ್ನ ಕ್ಯಾರೆಕ್ಟರ್ನ ಎಡಿಟ್ ಮಾಡೋಕ್ಕಿಂತ ಮುಂಚೆ ನಾನೇ ಟ್ರಿಮ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಸರ್, ನಿಮ್ಮ ಮಗಳು ನೋಡಕ್ ಬಂದಿರೋ ಮಿನಿಸ್ಟರ್ ಮಗ ನಾನೇ. ಅದ್ಕೇನೀಗ? ಮಿನಿಸ್ಟರ್ ಮಗ ಅಂದ್ರೂ ಮರ್ಯಾದಿಲ್ವಾ? ನಿಮ್ಮಪ್ಪ ಮಿನಿಸ್ಟರ್, ನೀನ್ ಮಿನಿಸ್ಟರ್ ಅಲ್ವಲ್ಲ. ಬಂದು ಕೂತ್ಕೋಬಾ. 3 ನಿಮ್ಮ ಮಗಳು ಕರಿತೀರಾ ಇವತ್ತು? ಭಾಸ್ಕರ ಹೇಳಿ ಸ್ವಾಮಿ. ನನ್ನ ಮಗಳು ಕರ್ಕೊಂಬರ. ಆಯ್ತು ಸ್ವಾಮಿ. ಬವ್ವ ಬಾ ಬವ್ವ. ಸ್ವಾಮಿ, ಇದೇನಿದು ಮುಖಕ್ಕೆ ಬಟ್ಟೆ ಬಟ್ಟೆ ತೆಗಿ. ಸರಿ ಏನ್ ಮಾಡ್ತಾ ಇದ್ಯಾ? ಅವ್ರ ಬಟ್ಟೆ ತೆಗಿ ಅಂತವ್ರೆ. ತೆಗೆದ್ರೆ ಗೊತ್ತಾಗಲ್ವಾ? ಆ ಹುಡುಗಿ ಮಕ್ಕ ನೋಡ್ಬೇಕಲ್ವಾ? ನಾನ್ ಫೋಟೋ ಕಳ್ಸಿದ್ನಲ್ವಾ? ಎಸ್ಟರ್ ಮಿನಿಸ್ಟರ್ ಮಗ. ಹೇಳಿ. ಇದೆಲ್ಲ ನಮ್ಮ ಆಚಾರ, ಬಟ್ಟೆ ತೆಗಿಯೋಕ್ಕಾಗಲ್ಲ. ನೀವು ನಮ್ಮ ಮಗಳು ಮದುವೆ ಆಗ್ಬೇಕು ಅಂದ್ರೆ ಮನೆಯಳಿ ಆಗಿರ್ಬೇಕು. ಏಯ್, ಚಪ್ಪಲಿ ತಗೊಂಡು ಹೊಡಿತೀನಿ, ದರಿದ್ರದವನೇ. ಆಗಲ್ಲ. ನನ್ನ ಮಗಳು ಮದುವೆ ಆಗ್ಬೇಕು ಅಂದ್ರೆ ವಧು ದಕ್ಷಿಣೆ ಎಷ್ಟು ಕೊಡ್ತೀರಾ? ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು ನೋಡಿದೀನಿ. ಇದೇನಿದು ವಧು ದಕ್ಷಿಣೆ? ನೋ ಚಾನ್ಸ್. ಹಾಗಾದ್ರೆ ಯೋಗ್ಯತೆ ಇಲ್ಲ ಅಂತ? ಏಯ್, ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ನಾನು ಬೇಕಾದ್ರೆ ವಧು ದಕ್ಷಿಣ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ನಿನಗೆ ತಾಕತ್ತಿದ್ರೆ ನಿನ್ನ ಮಗಳನ್ನ ಕೆಲಸವನ್ನು ಕೊಟ್ಟು ಮದುವೆ ಮಾಡ್ತೀಯಾ? ಮಾಡಿದ್ರೆ ಏನೋ, ನಾನು ಇಲ್ಲೇ ನಿಂತ್ಕೊಂಡು ನನ್ನ ಕಣ್ಣು ನಾನೇ ನೋಡ್ತೀನಿ. ನಿನಗೆ ತಾಕತ್ತಿದ್ರೆ, ನಿನಗೆ ಧೈರ್ಯ ಇದ್ರೆ ಮಾಡ ನೋಡೋಣ. ಭಾಸ್ಕರ, ನಾನು ಮಗಳು ತಾಳಿ ಕಟ್ಟೋ. ಯಜಮಾನ್ರೇ, ಈ ಮನೆ ಉಪ್ಪು ತಿಂದಿರೋ ದೇಹ ಇದು. ನಿಮ್ಮ ಮಗಳನ್ನ ನಾನ್ ಮದುವೆ ಆಗದ? ಬೇಕಾದ್ರೆ ನಾನು ಸತ್ತೋಗ್ಬಿಡ್ತೀನಿ. ತಾಯಿ ಲಕ್ಷ್ಮೀತಾಂಬೆ. ಡೈಮಂಡ್ ಹಾರ ತಂದಿದ್ದೀನಿ, ಅದ್ರಲ್ಲೇ ನನ್ನ ಮಗಳು ಮದುವೆ ಮಾಡ್ಕೋ. ಡೈಮಂಡ್ ಹಾರನ ಗಟ್ಟಿ ಮೇಳ. 11 ಮಕ್ಳೆತ್ತು ಪಾಕಿಸ್ತಾನಕ್ಕೆ ಟೀಮ್ ಸೇರ್ಕೊಳ್ಳಿ. ನೋಡ್ದ ನಾನು ಧೈರ್ಯ ಎಷ್ಟಿತ್ತು ಅಂತ. ನೋಡ್ದೆ ಸರ್, ನಾನ್ ನೋಡಕ್ ಬಂದಿರೋ ಹುಡುಗಿನ ನನ್ನ ಎದುರಿಗೆ ಮದುವೆ ಮಾಡಿದ್ರಿ. ನೀವು ಗ್ರೇಟು ಸರ್. ಏಜೆ ಸರ್. ಭಾಸ್ಕರ, ನಿನಗೇನ್ ಬೇಕು ನಾನೇ ತಂದು ಕೊಡ್ತೀನಿ. ಓಕೆ ಸರ್, ಎಲ್ಲಾನು ತಂದ್ಕೊಡ್ತೀರಾ? ಶೋಭದ ನಡಿಬೇಕಾದ್ರೆ ಬಾಗ್ಲು ಕಾಯಕ್ ಒಂದ್ ನಾಯಿ ಬೇಡ್ವಾ? ಆ ನಾಯಿ ನಾನೇ ಅನ್ಕೋ. ನಾನೇ ಕೂತ್ಕೊಂಡು ಕಾಯ್ತೀನಿ. ಓಕೆ ಓಕೆ ಸರ್. ನೋಡು, ನೀನು ಒಂದು ಒಳ್ಳೆ ಸಾಂಗಿಗೆ ಸ್ವಪ್ನ ಮಾಡ್ಕೋಗು. 1 ವರ್ಷಗಳ ನಂತರ ಸರ್, ಕಣ್ಣಾಗ ರೆಡ್ ಆಗಿದೆ. ರಾತ್ರಿಯಿಂದ ಇಲ್ಲೇ ಕಾಯ್ತಾ ಕುಂತಿಲ್ವಾ? 1 ವರ್ಷದಿಂದ ಕಾಯ್ತಾನೆ ಇದ್ದೀರಾ? ನೀವು 1 ವರ್ಷದಿಂದ ಒಳಗೆ ಹೋದ್ರೆ ವಾಪಸ್ ಬರ್ಲಿಲ್ಲ. ಸರ್, ಮಗು ಮಾಡೋದ್ರಲ್ಲಿ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದು. ಅಜ್ಜಿ ನಾಚಿಕೆ ಬಿಡಿ. ಮಗು ಬೇರೆ ಆಗೋಯ್ತಾ? ಓ ಸರ್, ಬಿಟ್ಟು ಸರ್, ನಾನೇನಂದು 2ನೇ ಮಗು ನಾಮಕರಣಕ್ಕೆ ಕರೆದವಳೆ. ಹೋಗಿ ಬರ್ತೀವಿ. ಮಗು ನೋಡ್ಕೊಳ್ಳಿ ಸರ್. ಮಗುಗೇನು ನಂತರನೇ ಮಚ್ಚೆ ಇದೆ? ಅದು ಅವ್ರ ತಾತನ ಹೋಲ್ಕೆ ಸರ್. ಹಂಗಾದ್ರೆ ಅವ್ರ ತಾತಂಗೂ ಮಚ್ಚೆ ಇದ್ಯಾ? ವಾವ್ ಸರ್, ಬ್ರಿಲಿಯಂಟ್ ಸರ್, ಬ್ರಿಲಿಯಂಟ್. ನೀವು ಹೆಂಗ್ ಗೊತ್ತಾಯ್ತು ಸರ್? ನಾನು ಮೇಧಾವಿ. ವೆರಿ ಜೀನಿಯಸ್ ಸರ್. ನಾವು ಹೋಗಿ ಬರ್ತೀವಿ. ಅಪ್ಪ, ಮಗು ಜೋಪಾನ. ಸಿಕ್ಕುತ್ತೇನ್ರಾ? ಅಣ್ಣ, ಅವ್ರು ನಮ್ ಕಣ್ ಮುಂದೆ ಬ್ಯಾಂಕಿಗೆ ಹೋದ್ರಣ್ಣ. ಎಷ್ಟು ಹೊತ್ತವ್ರು ಹುಡುಕ್ತೀರಾ? ಹುಡುಕ್ತಿದೀವಿ. ಒಂದು ಅರ್ಜೆಂಟಾಗಿ ಒಂದು 20 ಲಕ್ಷ ಕಳಿಸ್ರಿ. 20 ಲಕ್ಷನಾ? ತಗೋ. ಬಂತಾ? ಬಂತ್ರಿ. ಏನ್ ಮಾಡುದು ಬಿಡ್ಬೇಡ. ನನ್ನ ಮಗಳು ಎತ್ಕೊಂಡ್ ಬಾ. ನಡೀರಿ, ಬ್ಯಾಂಕ್ ಹಾಕಿ ಎಂಜಾಯ್ ಮಾಡೋಣ.
ಸೂಪರ್ ಸೂಪರ್ ಮುಂದುವರಿಯುತ್ತದೆ ಅನ್ನೋದು ಅದೊಂದು ನಮ್ಮಲ್ಲಿ ಕ್ಯೂರಿಯಾಸಿಟಿ ಇಟ್ಟಿದೆ. ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ. ಇಲ್ಲಿವರೆಗೂ ಏನನ್ಸುತ್ತೆ ಅಂತ ಜಡ್ಜಸ್ನ ಕೇಳೋಣ. AJ ಸರ್, ನಿಮ್ಮಿಂದನೇ ಶುರು ಮಾಡುವ. ಸರ್, ಈ ಕತೆ ಬರ್ದವ್ರು ಯಾರು ಸರ್? ಕತೆ ಸತೀಶ್ ಅವರು. ಓ, ಅಮೇಜಿಂಗ್ ಸರ್. ಏನಂದ್ರೆ ಒಂದು ಕಾಮಿಡಿ ಸ್ಕಿಟ್ ಅಲ್ಲಿ ಒಂದು ಸಿನಿಮಾಗ್ ಬೇಕಾದಂತ ಅದ್ಭುತವಾದ ಕಥೆನ ಮಾಡಿದಾರಲ್ಲ. ಫಸ್ಟ್ ಸತೀಶ್ ಅವರು ಒಂದು ದೊಡ್ಡ ಚಪ್ಪಾಳೆ. ಎಷ್ಟು ಇಂಟ್ರೆಸ್ಟ್ ತಗೊಂಡಿದಾರೆ, ಆ ಸ್ಕ್ರೀನ್ ಪ್ಲೇ ಎಷ್ಟು ಚೆನ್ನಾಗಿದೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇತ್ತು. ಹಿಂಗ ಇವ್ರ ಮನೆಯಲ್ಲೇ ಇದಾರ, ಇವರು 1 ವರ್ಷ ಆದ್ರೂ ಇಲ್ಲಿದಾರ, ಇವ್ರು ಈ ಕಡೆ ಬ್ಯಾಂಕಾಕ್ ಹೋಗ್ತಾರೆ, ಇವ್ರ ಮನೆಗೆ ಕರ್ಕೊಂಡ್ ಬಂದಾರೆ, ಇವ್ರು ಅಲ್ಲಿ ಬೇರೆ ಇನ್ನೊಂದು ಅವ್ರ ಮಿನಿಸ್ಟರ್ ಜೊತೆ ಒಂದು ಸ್ಕೀಮ್ ಮಾಡಿ ಅವ್ರ ಎದುರುಗಡೆನೆ ಮದುವೆ ಆಗಿದ್ದು. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದಾರೆ ಸರ್. ಅಮೇಜಿಂಗ್ ಅಮೇಜಿಂಗ್ ನಿಜವಾಗ್ಲೂ ಸರ್, ಮನಸ್ಸು ತುಂಬಿ ನಗ್ತಾ ಇದೀನಿ ನಾನು ಇವತ್ತು. ಅಷ್ಟು ಚೆನ್ನಾಗಿದೆ. ನಿಜವಾದ ಕಲಾವಿದರು ನಮ್ಮ ಕಾಮಿಡಿ ಕಿಲಾಡಿಗಳು. ಪ್ರಾಬಬ್ಲಿ ಒಂದು 90s ಸ್ಕ್ರಿಪ್ಟ್ ಹಿಂಗೆ ಇರುತ್ತೆ, ಅಥವಾ ರಾಯಲಸೀಮಾ ಸಬ್ಜೆಕ್ಟ್ಗಳು ಮಾಡಿದ್ರೆ ಹಿಂಗೆ ಇರುತ್ತೆ ಅನ್ಸುತ್ತೆ ನನಗೆ. ನನಗೇನೋ ಹಂಗೆ ಅನ್ಸುತ್ತಪ್ಪ, ಇವರಿಬ್ರು ಮಧ್ಯದಲ್ಲಿ ಏನೋ ಒಂದು ಕೆಮಿಸ್ಟ್ರಿ ಇದೆ, ಅದೇನೋ ಈ ಸ್ಟೇಜ್ ಮೇಲೆ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತಪ್ಪ ನಂಗೆ. ಐ ರಿಯಲಿ ಇವತ್ತು ದಿವ್ಯಾ ಇಷ್ಟು ದಿವಸ ಆಕ್ಟ್ ಮಾಡಿದ್ ನನ್ನ ಕಣ್ಣು ಕಾಣಿಸೇ ಇರಲಿಲ್ಲ. ಇವತ್ತು ಯಾಕೋ ಫುಲ್ ಇಂಟ್ರೆಸ್ಟ್ ಅಲ್ಲಿ ಆಕ್ಟ್ ಮಾಡಿದ್ಲು ಈ ಸ್ಟೇಜ್ ಮೇಲೆ ಅಂತ ಅನ್ಸುತ್ತೆ. ಅಲ್ಲ ಮನೆ ರಾಕೇಶ್ ತೋರ್ಸಿದ್ರು ಅಣ್ಣ ಅಂತ್ಯ, ಇವ್ನು ಕೋಳಿ ಕಳ್ಳ ತೋರ್ಸಿದ್ರು ಅಣ್ಣ ಅಂತ. ಕೋಳಿ ಕಳ್ಳಂಗೆ ಅವಳು ಅಣ್ಣ ಅನ್ನಲ್ಲ. ಏನ್ ದಿವ್ಯಾ? ಅದು ಫಸ್ಟ್ ಇಂದಲೂ ಫ್ರೆಂಡೇ ಸರ್. ಸೊ ಮನು ಫ್ರೆಂಡ್. ಅದು ಅಣ್ಣ ಅನ್ನಕ್ಕೆ ನಾವು ಮನಸ್ಸೇ ಬರಲ್ಲ. ಅದು ಅಣ್ಣ ಅನ್ನೋ ಪದಕ್ಕೆ ಅವಮಾನ ಮಾಡ್ದಂಗೆ. ಬಟ್ ನೀವು ಸುಳ್ಳು ಹೇಳೋದು ಚೆನ್ನಾಗಿ ಹೇಳ್ತೀರಾ ದಿವ್ಯಾ. ನನಗೆ ಈ 3 ಜನರಲ್ಲಿ ಉಮೇಶ್ ವಾಸ್ ವೆರಿ ಗುಡ್. ಉಮೇಶ್ ಚೆನ್ನಾಗಿ ಮಾಡ್ದ. ಆ್ಯಂಡ್ ಇವ್ರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್, ಇವರು ಪ್ರಾಪರ್ಟಿ ಡಿಪಾರ್ಟ್ಮೆಂಟ್. ಚೆನ್ನಾಗಿ ಆಕ್ಟ್ ಮಾಡ್ತೀರಾ ರೀ ನೀವು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಕ್ಟೆಡ್ ವೆರಿ ವೆಲ್. ನಂಗೆ ಬಹಳ ಇಷ್ಟ ಆಯ್ತು. ಬಟ್ ನನಗೆ ತುಂಬಾ ಫೇವ್ರೆಟ್ ಅನ್ಸಿದ್ ವಿಶ್ವ. ಅಪ್ಪ, ವಾಟ್ ಅ ಗುಡ್ ಜಾಬ್ ಇಟ್. ವಿಶ್ವ ಆಕ್ಚುಲಿ ತುಳು ಸಿನಿಮಾ ಅಲ್ಲಿ ವಿಲನ್ ಆಗಿ ಮಾಡಿದಾನಂತೆ, ಈಗ ರಿಲೀಸ್ ಆಗಿದೆ ಅಂತೆ. ಕಾಂಗ್ರ್ಯಾಚುಲೇಷನ್ಸ್ ವಿಶ್ವ. ಸೂಪರ್ ಸೂಪರ್, ವೆರಿ ಹ್ಯಾಪಿ ಫಾರ್ ಯು. ಇದ್ರ ಮುಂದಿನ ಭಾಗ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಕುತೂಹಲ ಇದೆ. ಗುಡ್ ಆಕ್ಟ್ ಚೆನ್ನಾಗಿತ್ತು. ಆದರೆ ಹುಡುಕೋದ್ರಲ್ಲಿ ಮೊದಲು ಗಮನ ಸೆಳೀತಾ ಇದ್ದಿದ್ದು ವಿಶ್ವನೇ. ಎರಡನೇದು ಅವನೇನೋ ಸಮಥಿಂಗ್ ಮಾಡ್ತಿದ್ದ. ಆಮೇಲೆ ಈ ಸ್ಟೇಜ್ಗೆ ZTV ಇನ್ನೊಬ್ಬ ಟೆಕ್ನಿಷಿಯನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ವೇದಿಕೆ ಮೇಲೆ, ನೀನು ಮಾಡಪ್ಪ ಅಂತೇಳಿ. ಇವ್ರ ಬಗ್ಗೆ 2 ಮಾತು ಹೇಳಲೇಬೇಕು. ಯಾಕಂದ್ರೆ ನಿಮ್ಮ ಸಿನಿಮಾ ಕನ್ನಡ ಕಾಳಿದಾಸ ಕನ್ನಡ ಮೇಷ್ಟ್ರು ಬಂದಿದೆಯಲ್ಲ, ಹಾಗೆ ಇವರು ನಿಜವಾಗ್ಲೂ ಆಕ್ಚುಲಿ ಕನ್ನಡ ಮೇಷ್ಟ್ರು ಅವರು. ಹೌದಾ? ಅದ್ಭುತ ರೀ. ನೋಡಿ, ಒಬ್ರು ಕನ್ನಡ ಮಾಸ್ಟ್ರು, ಕನ್ನಡದ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟ ಆಗುವಂತ ಕಾರ್ಯಕ್ರಮ ವಾಲಂಟ್ರಿ ಆಗಿ ಬಂದು ಕೇಳಿದ್ರ ನೀವು? ಹೌದು ಸರ್. ಏನಿತ್ತು ನಿಮ್ಮ ಇಚ್ಛೆ? ಶರಣಣ್ಣ, ನಾನು ಡಿಗ್ರಿ ಓದ್ಬೇಕಂದ್ರೆ 2005-4 ಅಲ್ಲೆಲ್ಲ ಮೈಸೂರಲ್ಲಿ ಪಾಠಶಾಲೆಯಲ್ಲಿ ಇದ್ವಿ, ಸಂಸ್ಕೃತ ಪಾಠಶಾಲೆಯಲ್ಲಿ. ಜೊತೆಲೆ ಸಂಸ್ಕೃತ ಪಾಠ ಆಗಿದ್ಯಾ ನಿಮಗೆ? ಹೌದು ಸರ್. ಅಲ್ಲಿಂದ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಒಬ್ಬ ಸೇರ್ಬೇಕು ಅನ್ನೋ ಆಸೆ ಇತ್ತು. ಅಂದ್ರೆ ಆ ಅಂಜಿಕೆ ಭಯ ಅನ್ನೋದು ಸ್ವಲ್ಪ ಇಷ್ಟು ದಿನ ಕರ್ಕೊಂಡು ಇವತ್ತು ಎಂಟ್ರಿ ತಗೊಂಡಿದ್ವಿ. ಸೇರಿರೋದೇ ಒಂದು ಪಾಸಿಟಿವ್ ವೈಬ್ಸ್. ನಮಗೆ ಧನ್ಯವಾದ ನೀವು ಬಂದಿದ್ದಕ್ಕೆ. ಅವನು ಚೆನ್ನಾಗಿ ಮಾಡ್ದ. ಇನ್ನು ಮೇಡಮ್ ತುಂಬ ಆಕ್ಟಿವ್ ಆಗಿದ್ದೀರಿ. ಹೌದು, ತುಂಬ ಮೈ ಮೇಲೆಲ್ಲ ಹತ್ಬಿಟ್ಟು ಎಲ್ಲ ನಾಗರಾವ್ ಡ್ಯಾನ್ಸ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಅವರು ನೋಡಿದ ತಕ್ಷಣನೇ ತಕ್ಕಂತ ಸ್ಮೆಲ್ ಮಾಡೋದು ಏನೋ ಸಮಥಿಂಗ್ ಅನ್ನಂತ. ಲುಕ್ ಎಟ್ ಹರ್ ಸ್ಮೈಲ್. ಅವಳ ಮುಖದ ಮೇಲೆ ಆ ಸ್ಮೈಲ್ ನೋಡಿ ಸರ್, ಇದಾದ ಸರಿಯಾದ ಜೋಡಿ ಸರ್. ನಾನು ಪ್ರಪೋಸ್ ಬೇರೆ ಮಾಡಿದ್ದೀನಿ ಸರ್. ಆನಂದ, ಆನಂದ, ನೀನ್ ಏನೋ ನೀನು ಎಲ್ಲಿ ಪೋಸ್ಟ್ ಬಾಕ್ಸ್ ಸಿಕ್ಕಂಗಿಲ್ಲ ಅವ್ನು ಪೋಸ್ಟ್ ಹಾಕ್ಬಿಡ್ತಿಯಲ್ಲ. ಇರ್ಲಿ ಬಿಡೋ ಮನೋಹರ, ನೀನು ಎಲ್ಲೋ ಬೇರೆ ಕಡೆ ಬೆಳೆದಿದ್ಯಾ ಕಣೋ. ನಂಗೆ ಭಾಳ ಖುಷಿ ಆಗುತ್ತೆ. ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಈ ಆ್ಯಕ್ಟಲ್ಲಿ ತುಂಬ ಚೆನ್ನಾಗಿತ್ತು ನಿನ್ನ ಪಾತ್ರ. ತಮ್ಮ ತುಳು ಪಿಕ್ಚರ್ ಯಾವುದೋ ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಏನು ಹೆಸರು ಇವರೇ ಅದ್ರದ್ದು? ಆಟಿ ಡೊಂಜಿ ದಿನ. ಆಟಿ ಅಂದ್ರೆ ಒಂದು ತಿಂಗಳು ಹೆಸರು. ಅದು ಆಷಾಢದಲ್ಲಿ ಒಂದು ದಿನ. ಆಷಾಢದ ಒಂದು ದಿನ ಅಂತ ಬಿಡುಗಡೆ ಆಗಿ ಚೆನ್ನಾಗಿ ಹೋಗ್ತಾ ಇದೆಯಾ? ಚೆನ್ನಾಗಿ ಹೋಗ್ತದೆ. ಆಕ್ಚುಲಿ ಅದು ಮೂವಿ ಶೂಟಿಂಗ್ ಆಗ್ತಿರ್ಬೇಕಾದ್ರೆ 80% ಶೂಟಿಂಗ್ ಆದಾಗ ಅದ್ರ ಡೈರೆಕ್ಟರ್ ಬಂದ್ಬಿಟ್ಟು RS ಕೊಣಾಜಕಲ್ ಅಂತ, ಅವರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಅಯ್ಯೋ. ಸೊ ಮೂವಿ ಡಿಲೇ ಆಯ್ತು. ಆಮೇಲೆ ಇನ್ನೊಂದು ಪ್ರಶಾಂತ್ ಅಂತ ದಗಲ್ಬಾಜ್ ಅಂತ ಇನ್ನೊಂದು ಮೂವಿ ಇದೆ, ಅದ್ರ ಡೈರೆಕ್ಟರ್ ಬಂದ್ಬಿಟ್ಟು ಕಂಪ್ಲೀಟ್ ಮಾಡಿದ್ರು. ಸರ್ ಈಗ ಏನಾಗಿದೆ ಅಂದ್ರೆ ಈ ಮೂವಿ ಓಡ್ತಾ ಇದೆ, ಚೆನ್ನಾಗಿ ಓಡ್ತಾ ಇದೆ. ಟಿಕೆಟ್ ಅಲ್ಲಿ 10 ರೂಪಾಯಿ ಅವ್ರ ಮನೆಗೆ ತಲುಪಿಸ್ತಾ ಇದ್ವಿ ಸರ್. ಫ್ಯಾಂಟಾಸ್ಟಿಕ್. ಆಯ್ತಪ್ಪ, ನಾನು ಎಲ್ಲ ನನ್ನ ದಕ್ಷಿಣ ಕನ್ನಡದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸ್ಟೇಜಿನ ಹುಡುಗ, ದೊಡ್ಡ ವಿಶಾಲವಾದ ಹೃದಯ, ಅವನು ಇವತ್ತು ಆ ಡೈರೆಕ್ಟ್ರು ಫ್ಯಾಮ್ಲಿಗೆ ಹೆಲ್ಪ್ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಿದ್ದಾನೆ. ತಾವೆಲ್ಲ ಹೆಚ್ಚೆಚ್ಚು ಚಿತ್ರಮಂದಿರದಲ್ಲಿ ಆ ಚಿತ್ರವನ್ನು ನೋಡಿ ಭುಜ ತಟ್ಟಿ ಅಂತ ನಾನು ನಿನ್ನ ಪರವಾಗಿ ವಿನಂತಿ ಮಾಡ್ತೀನಿ. ಬಿಕಾಸ್ ಈಸ್ ನಮ್ಮ ಸ್ಟೇಜಿನ ಹುಡುಗ. ಒಳ್ಳೇದಾಗಲಿ. ಐ ಆಮ್ ವೆರಿ ಹ್ಯಾಪಿ. So nice. Thank you so much.
ಏಜೆ ಸರ್, ಸ್ಟಾರ್ಟಿಂಗು ಒಂದು ಡ್ಯಾನ್ಸ್ ಆಯ್ತು ಸರ್, ನಮ್ಮ ಮನು ಮತ್ತೆ ಏನ್ ಅದ್ಭುತ ಸ್ಟೆಪ್ ಹಾಕಿದ್ದು ಸರ್. ಅದು ಪ್ರಾಯಶಃ ಕಾಪಿರೈಟ್ಸ್ ನಿಮ್ಮ ಹತ್ರ ಇದೆಯಾ ಸರ್? ಅದು ಅವರು ಅದೊಂದು ತುಂಬಾ ಒಳ್ಳೆ ಮಾತು ಹೇಳಿದ್ರು ಸರ್, ಈ ಸ್ಟೆಪ್ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ಅಂತ. ಅಲ್ಲಿ ನಿಂತರು ಸರ್ ಮನೋರು. ಅಲ್ಲಲ್ಲ ಸರ್, ಬಟ್ ಅದು ನೀವು ಇನ್ಸ್ಪಿರೇಷನ್ ಅನ್ಸುತ್ತೆ ಸರ್ ಅದಕ್ಕೆ, ಆ ಸ್ಟೆಪ್. ಯಾರು ಟ್ರೈ ಮಾಡಕ್ ಆಗದಿರಂತ ಸ್ಟೆಪ್ಗಳೆಲ್ಲ ನಾನೇ ಇನ್ಸ್ಪಿರೇಷನ್. ಬನ್ನಿ ಸರ್, ಪ್ಲೀಸ್ ಹೇಳ್ಕೊಡಿ ಸರ್. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಕ್ಕೆ ಪುಂಗಿನ ಸಾಮಾನ್ಯವಾಗಿ ಶುಭ ಕಾರ್ಯಕ್ಕೆ ಕುಂಬಳಕಾಯಿನ ಹೊಡೆಯೋದು ನೋಡಿದೀವಿ, ಆದ್ರೆ ಒಂದು ಕುಂಬಳಕಾಯಿಂದ ಒಬ್ಬ ವ್ಯಕ್ತಿ ಜೀವನನೇ ಬರ್ಬಾದ್ ಆಗೋದ್ರೆ ಕನ್ಫ್ಯೂಸ್ ಆಗ್ತಿದೆ. ಅದು ಹೇಗೆ ಅಂತ ಈ ಕನ್ಫ್ಯೂಸ್ಗೆ ಕ್ಲಾರಿಟಿ ಕೊಡಕ್ಕೆ ಅಂತಾನೆ ಬರ್ತಿದ್ದಾರೆ ಉಡುಪಿಯ ರಾಕೇಶ್, ಬಾಗಲಕೋಟೆ ದಾನಪ್ಪ, ದಾವಣಗೆರೆ ಚಂದ್ರಶೇಖರ್ ಹಾಗೂ ತ್ರಿಪಾತ್ರದಲ್ಲಿ ಬೆಳತಂಗಡಿಯ ವಿಶ್ವನಾಥ್. ಸರ್ ದೊಡ್ಡ ಅಭಿಮಾನಿ, ನಾನು ಏನೇ ಮಾಡಿದ್ರು ಅವರ ಸ್ಟೈಲಲ್ಲೇ ಮಾಡೋದು. ಎಲ್ಲ ಪೀಸ್ ಪೀಸ್. ಜಡ್ಜಸ್ ಸರ್ ಮತ್ತೆ ಮೇಡಮ್ ಹೇಳ್ದಾಗೆ ಇವತ್ತು ನನ್ನ ಫಸ್ಟ್ ನೈಟ್. ತದ್ದಿಂಕಟಕ ತಗದಿನ ತಗಿಟ ತದಿಂಕಟಕ ತದಿಂಕಟಕ ತದಿಂಕಟಕ. ಇವರೇ ನಮ್ಮ ಗುರುಗಳು. ಇವತ್ತಿನ ಯುದ್ಧದಲ್ಲಿ ನಾನು ವಿಜಯಶಾಲಿಯಾಗ್ಲಿ ಅಂತ ಆಶೀರ್ವಾದ ಮಾಡಿ. ಈ ಮಂಚನೆ ಇವತ್ತಿಂದ ನನ್ನ ಪ್ರಪಂಚ. ಚಿನ್ನ, ನೀನ್ ಇರ್ಬೇಕಾಗಿರೋದು ಅಲ್ಲಿ ಅಲ್ಲ, ಇಲ್ಲಿ ಬಾ ಮಲಿಕೋ. ನಿಮ್ಮ ಮೈ ಅಷ್ಟೊಂದು ಸುಡುತ್ತಾ ಇದೆ. ಐ ಆಮ್ ಸೋ ಹಾಟ್ ಯು ನೋ. ಚಿನ್ನ, ಈ ಫಸ್ಟ್ ನೈಟ್ ನ ಮೆಮೊರೇಬಲ್ ನೈಟ್ ಅನ್ನಾಗಿ ಮಾಡೋಣವಾ? ಮೆಮೊರೇಬಲ್ ನೈಟ್ ಅದ್ ಹೇಗೆ? ರವಿ ಮಾಮ ಸಿನಿಮಾದಲ್ಲಿ ಹೀರೋಯಿನ್ಗಳ ಜೊತೆ ಹೆಂಗ್ ರೊಮ್ಯಾನ್ಸ್ ಮಾಡ್ತಾರೋ ಆ ತರ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು.
ಕುಳಿತು ಹಣ್ಣುಗಳನ್ನ ಏರಿಸ್ತಾ ಬಟ್ಟೆನ ತೇಲಾಡಿಸ್ತಾ ರೊಮ್ಯಾಂಟಿಕ್ ಸಾಂಗ್ ನ ಫೀಲ್ ಮಾಡ್ತಾ ಅದೇ ತರ ರೊಮ್ಯಾಂಟಿಕ್ ಸಾಂಗ್ ನ ಫೀಲ್ ಮಾಡ್ತಾ ಬಟ್ಟೆಗಳನ್ನ ತೇಲಾಡಿ ಫ್ರೂಟ್ಸ್ ಅಲ್ಲಿ ಆಟ ಆಡೋಣವಾ? ದಿಸ್ ಇಸ್ ಗ್ರೇಪ್. ಓಪನ್ ಯುವರ್ ಮೌತ್. ಇವಾಗ ನಾನು ಜಗನ್ನ APPLE ಆಪಲ್. ಈಗ ನಾನು ತದಿಗಿಣ ತೂಮ್ ತದಿಗಿಣ ತೂಮ್ 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 ತದಿಗಿಣ ತೂಮ್ ತದಿಗಿಣ ಏನಾಯ್ತ್ರಿ? ಎಲ್ಲ ಪೀಸ್ ಪೀಸ್. ಡಾಕ್ಟರ್ What a busy day. Yes, come on, tell me who is the patient? What is the problem? ಡಾಕ್ಟರ್, ಸಿನಿಮಾದಲ್ಲಿ ಮಾಡೋ ತರ ನಮ್ಮ ಫಸ್ಟ್ ನೈಟ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣಂತ ರವಿ ಮಾಮನ್ ಸಾಂಗ್ ನ ರೀಕ್ರಿಯೇಟ್ ಮಾಡಕ್ ಹೋದ್ವಿ. ಅವಾಗ ಇವ್ರೊಂದು ಅನ್ನಿಸಿದ್ರು, ನಾನೊಂದು ಅನ್ನಿಸಿದೆ, ಇವ್ರೊಂದು ಎಸಿದ್ರು, ನಾವೊಂದು ಎಸಿದೆ. ಆಮೇಲೆ ನಾನು ಕುಂಬಳಕಾಯಿ ಎಸದೆ ಒಡೆದೋಗ್ಬಿಡ್ತು. ಏನು? ಬಲ್ಬು. Oh my God, what a critical condition. Okay, it's the time for treatment. Yes, patient, all right, come on, it's the time for treatment. Say 1, 2, 3. Yeah. Yes, come on, 1, 2, 3. ಡಾಕ್ಟರ್ 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 ಏನಾಯ್ತು ಡಾಕ್ಟರ್? ನಡಿಬಾರ್ದು ನಡೆದೋಯ್ತು ಅಂದ್ರೆ ಇನ್ಮೇಲೆ ಅವ್ರ ಮಕ್ಕಳೇ ಆಗಲ್ಲ. ಏನು ಅಂದ್ರೆ ನಾನೇ ನನ್ನ ಕೈಯಾರ ಒಡೆದಾಕ್ಬಿಟ್ಟೆ ನಮ್ಮ ಸಂಸಾರ. ನನ್ನನ್ನ ಕ್ಷಮಿಸ್ಬಿಡಿ. ತಪ್ಪು ನಿಂದಲ್ಲ ಕಣೆ, ತಪ್ಪು ನಂದು. ನಾನು ಕುಂಬಳಕಾಯಿನ ಹೀಗೆ ಕ್ಯಾಚ್ ಹಿಡಿಬೇಕಿತ್ತು, ಹೀಗೆ ಹಿಡಿಬಾರ್ದಿತ್ತು. ಇಲ್ಲ ರೀ, ಮಿಸ್ ಆದ್ರೆ ಟುಸ್ ಆಗುತ್ತೆ ಅಂತ ಗೊತ್ತಾಗದೆ ನಾನು ಏರ್ಚ್ಬಿಟ್ಟೆ ರೀ. ನಾನ್ ಪಾಪಿ, ನಾನ್ ಪಾಪಿ 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 ಪಾಪಿ. ಸಮಾಧಾನ ಸಮಾಧಾನ. ತಪ್ಪು ನಿಂದಲ್ಲ ಕಣೆ. ನೋಡು, ಈ ವಿಷಯ 4 ಜನ ಗೊತ್ತಾದ್ರೆ ಮಾನ ಮರ್ಯಾದೆಲ್ಲ ಹೋಗುತ್ತೆ. ಯಾರಿಗೂ ಹೇಳಕ್ ಹೋಗ್ಬೇಡ. ಹೇಳಲ್ಲ ರೀ. ನೀನ್ ಯಾಕೆ ನೀರ್ ಸುರ್ಕೋತಿದ್ಯಾ? ಹೀಟ್ ಆಗಿರೋ ಬಾಡಿ ತಂಪಾಗ್ಲಿ ಅಂತಾರೆ. ನಿಮಗೆ ಇಲ್ದಿರೋ ಸುಖ ನನಗೂ ಬೇಡ ಬೇಡ ಬೇಡ. ಚೆನ್ನ ಸರ್, ಇದ್ರಲ್ಲಿ ಇವ್ರದ್ದೇನು ತಪ್ಪಿಲ್ಲ, ತಪ್ಪಿಲ್ಲ. ನಂದೇ ಅಮ್ಮೋರೇ, ಯವಿ ನಂದೇ ದೃಷ್ಟಿ ತಾಗುತ್ತೆ. ನಿಮ್ ಜೋಡಿ ಮೇಲೆ ಅದೆಷ್ಟು ಜನ ದೃಷ್ಟಿ ಬಂದಿದೆಯೋ ಏನೋ. ಇಲ್ಲಿ ಒಟ್ಟಿಗೆ ನಿಂತ್ಕೊಂಡು ದೃಷ್ಟಿ ತೆಗಿತೀನಿ. ಹಾಗೆ ಕಣ್ಣು ಆ ಕುಂಬಳಕಾಯಿ ಇಟ್ಕೊಂಡು ಆಚೆ ಹೋಗಕ್ಕೆ. ಅಯ್ಯೋ, ಏನು ಆಗಲ್ಲ ಯಜಮಾನ್ರಿ. ಮೊದಲೇ ನೀವು ಸುಂದ್ರ, ನಿಮ್ ಮೇಲೆ ಅದೆಷ್ಟು ಜನ ದೃಷ್ಟಿ ಬಿದ್ದಿದ್ಯೋ ಏನೋ. ಇಲ್ಲಿ ತಿರುಗಿ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಆ ಕುಂಬಳಕಾಯಿ ತಗೊಂಡು ಆಚೆಗೆ. ಅಯ್ಯೋ ಅಯ್ಯ, ಇದೇನು ಬರೋ ಕುಂಬಳಕಾಯಿ ನೋಡಿದ್ರೆ ಒಳ್ಳೆ ಬಾಂಬ್ ನೋಡ್ದಂಗೆ